ಮೇ 7ನೇ ತಾರೀಕಿನಂದು ರಾಜ್ಯದಲ್ಲಿ 2ನೇ ಹಂತದ ಲೋಕಸಭೆಯ ಚುನಾವಣಾ ಮತದಾನದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿ ಅಭ್ಯರ್ಥಿಯಾಗಿ ಈ ಬಾರಿ ಸಹೋದರ ಸಮಾನರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅವರ ಪರವಾಗಿ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಹಿರಿಯ ತಂದೆ ತಾಯಂದಿರು, ಯುವಕ ಮಿತ್ರರು, ಪಕ್ಷದ ಅಭಿಮಾನಿಗಳು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಂಗಿ ಶಾರದಾ ಪುರಿಯರ್ ನಾಯಕ್ ಅವರನ್ನು ನಿಮ್ಮ ಮನೆಯ ಮಗಳ ರೀತಿಯಲ್ಲಿ ಅತ್ಯಂತ ರಕ್ಷಣೆಯನ್ನು ಕೊಟ್ಟು ಸಾಕಿ ಸಲಹಿದ್ದೀರಿ. ಇವತ್ತು ನಿಮ್ಮಗಳ ಮುಂದೆ ಬಂದು ಸಹೋದರ ರಾಘವೇಂದ್ರ ಅವರ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ವೇದಿಕೆ ಮೇಲೆ ಸಹೋದರಿ ಶಾರದಾ ಪುರಿಯ ನಾಯಕ್ ಅವರು ಆಸೀನರಾಗಿದ್ದು ಕೆಲವು ಮಾತುಗಳನ್ನ ಆಡಿದ್ದಾರೆ. ರಾಘವೇಂದ್ರ ಅವರು ಸಹ ಈಗ ಅವರು ಈ ಒಂದು ಶಿವಮೊಗ್ಗ ಕ್ಷೇತ್ರದಲ್ಲಿ 3 ಬಾರಿ ಲೋಕಸಭೆಗೆ ನಿಮ್ಮಿಂದ ಆಯ್ಕೆಯಾಗಿ ಈ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಅವರ ತಂದೆಯವರಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, ಅವರ ಮಾರ್ಗದರ್ಶನದಲ್ಲಿ ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಲೋಕಸಭಾ ಸದಸ್ಯರ ಕೆಲಸವನ್ನೇನು ಮಾಡಿದ್ದಾರೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಗಮನ ಸೆಳೆದಿದ್ದಾರೆ. ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಗೋಪಾಲ್ಗೌಡರು ಮತ್ತು ನಮ್ಮ BJPಯ ಅಧ್ಯಕ್ಷರಾಗಿರ್ತಕ್ಕಂಥ ಮೇಘರಾಜ್ ಅವರು ಹಾಗೂ ನಮ್ಮ ಭೋಜೇಗೌಡರು MLC ವಿಧಾನ ಪರಿಷತ್ ಸದಸ್ಯರು, ನಮ್ಮ ರಘುಪತಿ ಭಟ್ರು ವಿಧಾನ ಪರಿಷತ್ತಿನ ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥ ರುದ್ರನಗೌಡರು, ಈ ಎಲ್ಲ ಪಕ್ಷದ ಪ್ರಮುಖ ನಾಯಕರುಗಳು, ನಮ್ಮ ಅಶೋಕ್ ನಾಯಕ್ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪ್ರಥಮವಾಗಿ ನೀವ್ಯಾರು ಇನ್ನೂ ಊಟ ಮಾಡಿಲ್ಲ ಅಂತಕ್ಕಂಥ ಹೇಳ್ತಾಯಿದ್ರು. ಅದಕ್ಕೆ ಈಗಲೇ ಹೆಚ್ಚಿನ ಸಮಯ ತೆಗೆದುಕೊಂಡಿದ್ದೇವೆ. ಬಹುಶಃ ನಾನು ಶಿವಮೊಗ್ಗ ಗ್ರಾಮಾಂತರದ ನಮ್ಮ ಪಕ್ಷದ ಅಭಿಮಾನಿಗಳಿಗೆ ಇವತ್ತು ದೊಡ್ಡ ಮಟ್ಟದ ಭಾಷಣ ಮಾಡಿ ನಿಮ್ಮಿಂದ ನಾನು ರಾಘವೇಂದ್ರ ಅವರ ಪರವಾಗಿ ಮತ ಪಡೆಯತಕ್ಕಂಥ ಮನವಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಒಂದು ಮಾತನ್ನು ತಮ್ಗೆ ಹೇಳ್ತಕ್ಕಂಥದ್ದು, ಹೇಗೆ ನನ್ನ ತಂಗಿನ ನೀವು ಬೆಳೆಸಿದ್ದೀರಿ ಅದೇ ರೀತಿಯಲ್ಲಿ ಈಗ ನಮ್ಮ ಸಹೋದರರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನು ಸಹ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಈ ಚುನಾವಣೆಯಲ್ಲಿ ಬಹುಶಃ ನಿಮ್ಮಗಳ ಮತ್ತು BJPಯ ಕಾರ್ಯಕರ್ತರೇನಿದ್ದಾರೆ, JDS ಮತ್ತು BJPಯ ಕಾರ್ಯಕರ್ತರು ಜೊತೆಗೂಡಿ ನನ್ನ ತಂಗಿ ಮತ್ತು ಅಶೋಕ್ ನಾಯಕ್ ಅವರು ಸಹ ಒಂದು ಉತ್ತಮವಾದಂಥ ರೀತಿಯಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ರೆ ಬಹುಶಃ ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಅತಿ ಬಹುಮತವನ್ನು ಪಡೀಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ರಾಜ್ಯದ ಒಂದು ಚುನಾವಣೆಯ ಹಿನ್ನೆಲೆ ಏನಿದೆ, ಬಹುಶಃ ಈ ದೇಶಕ್ಕೆ ಒಂದು ಸುಭದ್ರವಾದಂಥ ಸರ್ಕಾರವನ್ನು ಕೊಡ್ತಕ್ಕಂಥ, ಆರ್ಥಿಕ ಸುಧಾರಣೆಗಳನ್ನು ತರ್ತಕ್ಕಂಥ ಒಂದು ಶಕ್ತಿ ಇವತ್ತು ನರೇಂದ್ರ ಮೋದಿಯವರಲ್ಲಿ ಇದೆ ಅಂತಕ್ಕಂಥದ್ದು ಇಡೀ ದೇಶದಾದ್ಯಂತ ಜನಗಳ ಚರ್ಚೆ ನಡೀತಾ ಇದೆ. ಈಗಾಗಲೇ 2 ಅವಧಿಗೆ ಪ್ರಧಾನಮಂತ್ರಿಗಳಾಗಿ ದೇಶದ ಒಂದು ಅಭಿವೃದ್ಧಿ, ಅದರ ಜೊತೆಗೆ ವಿಶ್ವದಲ್ಲಿ ನಮ್ಮ ದೇಶ 5ನೇ ಸ್ಥಾನಕ್ಕೆ ಬರ್ತಕ್ಕಂಥದ್ದಲ್ಲಿ ಎಲ್ಲ ಒಂದು ರಂಗದಲ್ಲಿ ಇವತ್ತು ಈ 10 ವರ್ಷದ ಆಡಳಿತದಲ್ಲಿ ಒಂದು ಪ್ರಗತಿಯನ್ನು ನಾವೇನು ನರೇಂದ್ರ ಮೋದಿಯವರಿಂದ ಕಂಡಿದ್ದೇವೆ. ಮುಂದಿನ ಒಂದು 3-4 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಅಮೇರಿಕಾ ನಂತರ, ಚೈನಾ ನಂತರ ಭಾರತ ದೇಶ ಇವತ್ತು ಪೈಪೋಟಿಯಲ್ಲಿ 3ನೇ ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ದಿನಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಹಲವಾರು ರೈಲ್ವೆ ಯೋಜನೆಗಳು, ಹಲವಾರು ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳ ಕಾರ್ಯಕ್ರಮ, ಇವತ್ತು ದೇಶದಲ್ಲಿ ಎಲ್ಲ ಹಳ್ಳಿಗಳಿಗೆ ಶುದ್ಧವಾದಂಥ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಜಲ ಮಿಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇರ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ 2028ನೇ ಇಸ್ವಿಯವರೆಗೆ, ಮುಂದಿನ 2028ನೇ ಇಸ್ವಿಯವರೆಗೆ
ಈ ದೇಶದಲ್ಲಿ 80 ಕೋಟಿ ಕುಟುಂಬಗಳಿಗೆ ತಿಂಗಳಿಗೆ 5 ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ ನಾವು 10 ಕೆ ಜಿ ಉಚಿತವಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿ ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದಿಂದ 5 ಕೆ ಜಿ ಅಕ್ಕಿ ಬರ್ತಾ ಇರ್ತಕ್ಕಂಥದ್ದು. ಅವ್ರ ಚೀಲಗಳಲ್ಲಿ ಇವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಫೋಟೋ ಹಾಕ್ಕೊಂಡು ಇವರೇ ಕೊಡ್ತಾ ಇದ್ದೇವೆ ಅಂತಕ್ಕಂಥ ರೀತಿ ಬಿಂಬಿಸ್ಕೊಂಡು ಹೊರಟಿದ್ದಾರೆ. ಆದರೆ 5 ಕೆ ಜಿ ಅಕ್ಕಿ ದೊರಕ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತಕ್ಕಂಥ ಅನ್ನೋದನ್ನು ನಿಮಗೆ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರಕ್ಕೆ ಬಂದ ನಂತರ ಅಭಿವೃದ್ಧಿ ಅಂತಕ್ಕಂಥದ್ದು ನಾವು ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲೂ ಕಾಣ್ತಾ ಇಲ್ಲ. ಅವರು ಘೋಷಣೆ ಒಂದೇ ಒಂದು 5 ಗ್ಯಾರಂಟಿಗಳನ್ನು ಕೊಟ್ಟು ಗೃಹಿಣಿಯರಿಗೆ ತಾಯಂದರಿಗೆ ಏನೋ ಒಂದು 2,000 ರೂಪಾಯಿ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು ಒಂದೇ ಪ್ರಮುಖವಾದಂಥ ಕಾರ್ಯಕ್ರಮ. ಉಚಿತವಾದಂಥ ಬಸ್ ಸೌಕರ್ಯ ಕೊಟ್ಟಿದ್ದೇವೆ, ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ, ಅಲ್ಲಿಂದ ಉಚಿತವಾದ ವಿದ್ಯುತ್ ಶಕ್ತಿಯನ್ನು ಮನೆಗಳಿಗೆ ಕೊಡ್ತಾ ಇದ್ದೇವೆ, ಮತ್ತು ಇನ್ನೊಂದು ಕಾರ್ಯಕ್ರಮ ಅಕ್ಕಿ ಕೊಡೋ ಕಾರ್ಯಕ್ರಮ. ಇದು ಹೊರತುಪಡಿಸಿ ಈ ಸರ್ಕಾರ ಕಳೆದ 11 ವರ್ಷದಲ್ಲಿ ಮತ್ತಿನ್ನೇನು ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾ ಇಲ್ಲ. ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ಸರ್ಕಾರ ಯಾವ ರೀತಿಯ ಸುಳ್ಳನ್ನು ಹೇಳಿ ನಿಮ್ಮನ್ನು ನಂಬಿಸ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು. ಈ ರಾಜ್ಯದಲ್ಲಿ ಇದೇ ರೀತಿಯ ಆಡಳಿತ ಮುಂದುವರೆದರೆ ಈಗ ಏನು ರಾಜ್ಯದ ಖಜಾನೆ ಖಾಲಿ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತೇಳಿ ಆ ಕಡೆಗೆ ಬಡ್ತು ಮಾಡಿ ತೋರಿಸ್ತಾ ಇದ್ದಾರೆ. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ನಂತರ 77 ವರ್ಷಗಳಲ್ಲಿ ಯಾವುದೇ ಸರ್ಕಾರಗಳು ನಮಗೆ ಕೇಂದ್ರ ಸರ್ಕಾರದಿಂದ ಹಣ ಬರ್ತಿಲ್ಲ ಅಂತಕ್ಕಂಥ ದೋಷಾರೋಪಣೆ ಮಾಡಲಿಲ್ಲ. ಹಲವಾರು ರೀತಿಯ ಒಂದು ದೇಶದಲ್ಲಿ ಇವತ್ತೇನೋ ಒಂದು ಹಣಕಾಸು ಆಯೋಗಗಳು ಅಂತಕ್ಕಂಥದ್ದನ್ನು ರಚನೆಯನ್ನು ಮಾಡಿದ್ದಾರೆ. ಹಣಕಾಸು ಆಯೋಗದಲ್ಲಿ ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಹಣ ಕೊಡಬೇಕು ಅಂತಕ್ಕಂಥದ್ದನ್ನು ನಿಗದಿ ಮಾಡ್ತಾರೆ. ಅದರ ಮೇಲೆ ಈ ದೇಶದ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆ ನಡೀತಾ ಇರತಕ್ಕಂಥದ್ದು. ಇವತ್ತು ಈ 5 ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹೋಗಿ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲದೆ ಇರತಕ್ಕಂಥದ್ದೇನಿದೆ. ಬಹುಶಃ ಸರ್ಕಾರಿ ನೌಕರರಿಗೆ ಇವತ್ತು ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ, ಆ ಪರಿಸ್ಥಿತಿಯಲ್ಲಿದ್ದಾರೆ. ಮತ್ತು ನಮ್ಮ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ಗ್ರಾಮೀಣ ಪ್ರದೇಶದ ಹಳ್ಳಿಯ ತಾಯಂದಿರು ಕಳೆದ 7 ತಿಂಗಳಿಂದ ಸುಮಾರು 750 ಕೋಟಿ ಹಣ ಬಿಡುಗಡೆನೇ ಆಗಲಿಲ್ಲ. ಇನ್ನು ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹನ ಏನು ಕೊಡ್ತಾ ಇದ್ದೇವೆ, ಆ ಹಣವೂ ಇನ್ನೂ ಬರಲಿಲ್ಲ. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಅದರ ಜೊತೆಗೆ ಈ ಬರಗಾಲ ಇವತ್ತೇನು ಜಾನುವಾರುಗಳಿಗೆ ಕುಡಿಯೋ ನೀರಿಲ್ಲ, ಮೇವಿನ ಕೊರತೆ ಇದೆ ಹಲವಾರು ಭಾಗದಲ್ಲಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಮುಂದಿನ ದಿನಗಳಲ್ಲಿ, ಏಕೆಂದರೆ ನಮಗೆ ಏಪ್ರಿಲ್ ತಿಂಗಳಿನಲ್ಲಿ ಒಳ್ಳೆಯ ಮಳೆ ಆಗ್ತಾಯಿತ್ತು. ಬಹುಶಃ ಶಿವಮೊಗ್ಗದಲ್ಲೂ 1 ದಿನವೋ 2 ದಿನವೋ ಮಳೆ ಬಂದಿರ್ಬೋದು, ಮತ್ತು ಮಳೆ ಬರಲಿಲ್ಲ. ಇಲ್ಲೂ ಸಹ ಮಳೆನೇ ಇಲ್ಲ. ಈಗ ಈ ಬಿಸಿಲಿರ್ತಕ್ಕಂಥದ್ದು ಮಳೆಯ ಕೊರತೆಯಿಂದ ಇವತ್ತೇನು ಒಂದು ದೊಡ್ಡ ಮಟ್ಟದಲ್ಲಿ ಬಿಸಿಲಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕಂತ ಪರಿಸ್ಥಿತಿ ಇದೆ. ಏನಾದರೂ ದೇವರ ಅವಕೃಪೆ, ಏಕೆಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ನೀವು ಹಿಂದಿನ ಇತಿಹಾಸ ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ವರ್ಷ ಮಳೆನೇ ಬರಲ್ಲ. ಇದು ನಡ್ಕೊಂಬಂದಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಮಾಡ್ತಿದ್ದಾಗೆ ಹಿಂದ್ಗಡೆ ಬರಗಾಲನೂ ಜೊತೆಲೇ ತಗೊಂಬರ್ತಾರೆ. ಇದು ಹಲವಾರು ವರ್ಷಗಳಿಂದ ನಡೆದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಒಂದು ಗುಣ ಅಂತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ ಕಳೆದ 10-15 ವರ್ಷಗಳಲ್ಲಿ. ಈಗಲೂ ಅದೇ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನನಗೆ ಭಯ ಇರತಕ್ಕಂಥದ್ದು, ಅವತ್ತು ಮಳೆ ನಾನು ಹೆಲಿಕಾಪ್ಟರ್ ಹೋಗ್ಬೇಕಾದ್ರೆ ಗಾಳಿ ಸಿಕ್ಕಾಬಿಟ್ಟೆ ಗಾಳಿ ನಾಮಿನೇಷನ್ ಹಾಕಿದಾಗ ರಘು ಅವರು ಬಂದಂಥ ರಾಘವಣ್ಣ ಅವತ್ತೊಂದು ದಿವಸ ಬಂದಂತೆ. ಇಲ್ಲಿ ನನಗೆ ಭಯ ಇರತಕ್ಕಂಥದ್ದು, ನನಗೆ ಈ ವರ್ಷ ಏನಾದರೂ ಪ್ರಕೃತಿಯ ಅವಕೃಪೆಯಿಂದ ಮಳೆ ಆಗದೆ ಹೋದರೆ ನಮ್ಮ ರೈತರ ಬದುಕೇನಾಗಬೇಕು, ನಮ್ಮ ಹಳ್ಳಿಯ ಜನರ ಪರಿಸ್ಥಿತಿಗಳಿಗೆ ಏನಾಗುತ್ತೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ಭಯ ಇದೆ ನನಗೆ. ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಆ ಸಿಗಂದೂರು ತಾಯಿಗೂ ಇಲ್ಲಿಂದ ಒಂದು ಪ್ರಾರ್ಥನೆ ಸಲ್ಲಿಸ್ತೀನಿ, ಆದಷ್ಟು ಉತ್ತಮವಾದಂಥ ಮಳೆಯಾಗಿ ನಮ್ಮ ರೈತರು ನೆಮ್ಮದಿಯಿಂದ ಬದುಕಲಿಕ್ಕೆ ಎಲ್ಲ ರೀತಿಯ ಸಹಕಾರ, ಇವತ್ತು ಪ್ರಕೃತಿಯ ಸಹಕಾರದ ಅವಶ್ಯಕತೆ ಇದೆ. ಇವತ್ತು ಈ ಸರ್ಕಾರ ಬರಗಾಲದಲ್ಲಿ ಏನೊಂದು ಜನತೆ ಸಂಕಷ್ಟಕ್ಕೆ ಒಳಗಾದರೆ ಬೆಳೆಯ ಪರಿಹಾರ ಕೊಡ್ತಕ್ಕಂಥದ್ದಕ್ಕೂ ಹಣವನ್ನು ಸಂಪೂರ್ಣವಾಗಿ ಇನ್ನೂ ಬಿಡುಗಡೆ ಮಾಡಲಿಲ್ಲ. ಹಲವಾರು ಕಡೆ 2,000 ರೂಪಾಯಿ ಘೋಷಣೆ ಮಾಡಿದ್ರು.
2,000 ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕೇಂದ್ರ ಸರ್ಕಾರದ ಪಾಲು 1,500 ರೂಪಾಯಿ ಕೊಡ್ತಾರೆ. ಇನ್ನು 500 ರೂಪಾಯಿ ರಾಜ್ಯ ಸರ್ಕಾರ ಕೊಡೋದು. ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡಲ್ಲ. ಇವತ್ತು ಈಗಾಗಲೇ ನಿನ್ನೆಯ ದಿನ ಕೇಂದ್ರ ಸರ್ಕಾರದಿಂದ ಸುಮಾರು 3,454 ಕೋಟಿ ಹಣ ಬಿಡುಗಡೆಯಾಗಿದೆ. ಆ ದುಡ್ಡನ್ನು ಯಾವ ರೀತಿ ಬಳಕೆ ಮಾಡಿ ಇರ್ತಕ್ಕಂಥ ಬರಗಾಲವನ್ನು ಏನು ಜನತೆ ಎದುರಿಸ್ತಾ ಇದ್ದಾರೆ, ಯಾವ್ಯಾವುದೋ ರೀತಿಯಲ್ಲಿ ಇದನ್ನು ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ರ ಕಡೆನೂ ಗಮನ ಇಲ್ಲ. ಎಲ್ಲ ಮಂತ್ರಿಗಳನ್ನು ಇವತ್ತು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಒಂದೇ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆ ಅವರು ಉಸ್ತುವಾರಿ ಕೊಟ್ಟು ಕಳಿಸಿದ್ದಾರೆ. ಹಳ್ಳಿಯ ಜನಗಳ ಪರಿಸ್ಥಿತಿ ಏನಾಗಿದೆ ಅಂತ ನೋಡಲಿಕ್ಕೆ ಹೋಗಲಿಲ್ಲ ಯಾರನ್ನು. ಇದು ಇವತ್ತು ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ದುಡ್ಡನ್ನು ಯಾವ ರೀತಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ 94 ಜನಕ್ಕೀಗಿರ 36 ಜನ ಮಂತ್ರಿಗಳು ಒಂದು ಭಾಗ ಬಿಟ್ಟುಬಿಡಿ. ಇಂಥ ಒಂದು ಬರಗಾಲ, ಸರ್ಕಾರದ ಟ್ರೆಜರಿ ಒಳಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಖಾಲಿ ಚಂಬಿಟ್ಕೊಂಡು ಪ್ರತಿನಿತ್ಯ ಒಂದು ಅಡ್ವರ್ಟೈಸ್ಮೆಂಟ್ ಬೇರೆ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಖಾಲಿ ಚಂಬು ಯಾಕೆ ತೋರಿಸ್ತಾ ಇದ್ದಾರೆ? ನಮ್ಮ ರಾಜ್ಯ ಖಜಾನೆ ಖಾಲಿ ಮಾಡಿ ಲೂಟಿ ಮಾಡಿದ್ದೇವೆ, ದುಡ್ಡಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಕೊಡ್ತಿಲ್ಲ, ಇವತ್ತು ಖಾಲಿ ಚಂಬಾಗಿದೆ ಅಂತಕ್ಕಂಥ ತೋರಿಸ್ಕೊಂಡು ಕೂತಿದ್ದಾರೆ. ಇವತ್ತು ಈ ರೀತಿಯ ಸಮಸ್ಯೆ ನಾವು ಎದುರಿಸ್ತಾ ಇದ್ದಾಗ ಇವತ್ತು 94 ಜನಕ್ಕೆ ಬೋರ್ಡ್ ಕಾರ್ಪೊರೇಷನ್ನ ಅಧ್ಯಕ್ಷರು ಮಾಡೋ ಅವಶ್ಯಕತೆ ಏನಿತ್ತು? ಅದ್ರ ಜೊತೆಗೆ ಇದೇನೋ 5 ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಜಿಲ್ಲಾವಾರು ಒಬ್ಬರು ಉಸ್ತುವಾರಿ ಅಂತೆ, ಅವನು ಕ್ಯಾಬಿನೆಟ್ ರ್ಯಾಂಕು. ಅದ್ರ ಜೊತೆಗೆ 2 ಜನ 3 ಜನ ಅವ್ರ ಅಸಿಸ್ಟೆಂಟ್ಗಳು. ಈ ರೀತಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವರಿಗೆ ಇವಾಗ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಇಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ರಾಜ್ಯದ ಸಂಪತ್ತನ್ನು ಸ್ವೇಚ್ಛಾಚಾರವಾಗಿ ಖಾಲಿ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಇಂಥ ಒಂದು ಬರಗಾಲ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ. ಇವರು ಮಂತ್ರಿಗಳಿಗೆ ಹೊಸ ಕಾರ್ಗಳು 34 ಕಾರ್ಗಳು ಖರೀದಿ ಮಾಡಿದ್ರು. ಇದು ಇವರು ಮಾಡಿರ್ತಕ್ಕಂಥದ್ದು. ಇವತ್ತು ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ಅಂತಾರೆ. ಈಗ ನಾನು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ರೈತರ ಆತ್ಮಹತ್ಯೆ ಪ್ರಕರಣಗಳು ಹಿಂದೆ ಇದ್ದ ಕಾಂಗ್ರೆಸ್ ಸರ್ಕಾರದಲ್ಲಿ ನಿರಂತರವಾಗಿ ನಡೀತಾ ಇತ್ತು. ನಾನು ನಮ್ಮ ರೈತರಿಗೊಂದು ಮಾತು ಹೇಳಿದೆ, ಆತ್ಮಹತ್ಯೆಗೆ ಶರಣಾಗಬೇಡಿ, ನಿಮ್ಮ ಕುಟುಂಬಗಳನ್ನು ಅನಾಥರ ಮಾಡ್ಕೋಬೇಡಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲ ರಾಷ್ಟ್ರೀಕೃತ ಬ್ಯಾಂಕು, ರಾಜ್ಯದ ನಮ್ಮ ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ. ಸಂಪೂರ್ಣ ಸರ್ಕಾರ ಬರಲಿಲ್ಲ ನಮಗೆ. ಮತ್ತೊಂದು ಪಕ್ಷದ ಜೊತೆ ಸರ್ಕಾರ ಮಾಡಿದ್ರು, ಅವರು ನನಗೆ ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿಲ್ಲದೆ ಇದ್ರು, ಸಾಲ ಮನ್ನಾಗಿ ಮಾಡಲಿಕ್ಕೆ ಆಗಲ್ಲ ಅಂದರು. ಅದೆಲ್ಲವನ್ನು ಧಿಕ್ಕರಿಸಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದಾಗ ನಾನು ನರೇಂದ್ರ ಮೋದಿ ಅವ್ರನ್ನ ಹೋಗಿ ನಮ್ಮ ರೈತರು ಸಾಲ ಮನ್ನಾ ಮಾಡಿದ್ದೇನೆ, ನಮ್ಮ ಖಜಾನೆ ಖಾಲಿ ಆಗಿಬಿಟ್ಟಿದೆ, ದುಡ್ಡು ಕೊಡಿ ಅಂತ ಕೇಳೋಕ್ಕೆ ಹೋಗಲಿಲ್ಲ. ಇದು ಯಾವ ರೀತಿ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ದೋಷಾರೋಪಣೆ ಮಾಡಿ ಇವ್ರ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದ್ದಾರೆ. ಇವತ್ತು ನಮ್ಮ 5 ಗ್ಯಾರಂಟಿಗೆ ಹಣವನ್ನು ಹೊಂದಿಸ್ಲಿಕ್ಕಾಗದೆ 1,05,000 ಕೋಟಿ ಸಾಲ ಮಾಡಿದ್ದಾರೆ. 1,05,000 ಕೋಟಿ. ಆ 1,05,000 ಕೋಟಿ ಮುಂದೆ ಸಾಲ ತೀರಿಸೋರು ಯಾರು? ಸಿದ್ದರಾಮಯ್ಯನವರು ತೀರಿಸಲ್ಲ, ಶಿವಕುಮಾರು ತೀರಿಸಲ್ಲ. ಮುಂದೆ ತೀರಿಸ್ಬೇಕಾದವರು ಈಗೇನು 2,000 ಕೊಡ್ತೀವಿ ಅಂತೇಳಿ ನಿಮ್ಮನ್ನು ಮೆಚ್ಚಿಸಿ ನಿಮ್ಮಿಂದ ಮತ ಪಡೀಲಿಕ್ಕೆ ಹೊರಟಿದ್ದಾರೆ. ಆ ಹಣವನ್ನು ತೀರಿಸ್ಬೇಕಾದಂಥವ್ರು ನಮ್ಮ ತಾಯಂದ್ರೆ ನೀವೇ ತೀರಿಸಬೇಕು. ನಮ್ಮ ನಾಡಿನ 6.5 ಕೋಟಿ ಜನತೆ ನೀವು ಆ ಸಾಲ ತೀರಿಸಬೇಕು. ಈಗ ನಿಮಗೆ ಅಯ್ಯೋ 2,000 ಕೊಡ್ತಾ ಇದ್ದೇವೆ, ನಾವು ಬಡವರಿಗೆ ಏನೊಂದು ನಾವೊಂದು ದೊಡ್ಡ ಮಟ್ಟದ ಶಕ್ತಿ ತುಂಬ್ತಾ ಇದ್ದೇವೆ ಅಂತ ಇದ್ದಾರೆ. ಇದು ಶಕ್ತಿ ತುಂಬ್ತಾ ಇರ್ತಕ್ಕಂಥದ್ದಲ್ಲ, ನಿಮ್ಮನ್ನು ಸಾಲದ ಸುಳಿಗೆ ಸಿಗಿಸ್ತಾ ಇದ್ದಾರೆ. ಇದನ್ನು ನಮ್ಮ ತಾಯಂದರು ಅರ್ಥ ಮಾಡ್ಕೋಬೇಕು. ಇದನ್ನು ನಾನು ಹೇಳಿದ್ರೆ ನಾನೇನೋ ಹೆಣ್ಮಕ್ಳ ಬಗ್ಗೆ ತಾಯಂದ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದೆ ಅಂತ ಬಿಂಬಿಸ್ಕೊಂಡು ಹೊರಟುಬಿಟ್ರು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಹೇಳ್ತೇನೆ, ಇರತಕ್ಕಂಥ ವಾಸ್ತವಾಂಶ ಏನಿದೆ, ಇವತ್ತು 6.5 ಲಕ್ಷ ಕೋಟಿ ನಮ್ಮ ರಾಜ್ಯ ಸರ್ಕಾರದ ಸಾಲ ಇದೆ. ಈ 6.5 ಲಕ್ಷ ಕೋಟಿ ಸಾಲ ಏನಿದೆ, ಇದು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ತಲೆ ಮೇಲೆ 36,000 ರೂಪಾಯಿ ಸಾಲದ ಹೊರೆ ಇಟ್ಟಿದ್ದಾರೆ. ನಿಮ್ಮಗಳ ಮೇಲೆ, ಪ್ರತಿ ವ್ಯಕ್ತಿ ಮೇಲೆ 36,000 ರೂಪಾಯಿ ಸಾಲ ಇದೆ. ಈ 36,000 ರೂಪಾಯಿ ಸಾಲ ನಮ್ಮ ಥರ ಮೇಲೆ ಇಟ್ಟವರೇ ನಾವ್ಯಾತಿ ತೀರಿಸ್ಬೇಕು, ನಮಗೇನು ಇದರ ಸಮಸ್ಯೆ ಅಂತ ನೀವು ಅನ್ಕೋಬೋದು. ಆದರೆ ಆ ಸಾಲ ತೀರಿಸ್ಲಿಕ್ಕಾಗದೆ ಆ ಖಜಾನೆ ಖಾಲಿ ಆದಾಗ ಸರ್ಕಾರ ನಡೆಸಬೇಕಲ್ಲ. ಸರ್ಕಾರ ನಡೆಸೋಕೆ ಏನು ಮಾಡ್ತಾರಾಗ, ಈಗ ನಿಮಗೆ ಯಾವ ಎಲೆಕ್ಟ್ರಿಸಿಟಿ ನಿಮ್ಮ ಬೋರ್ವೆಲ್ ಹಾಕ್ಸ್ಕೊಂಡು TC ಹಾಕ್ಸ್ಕೊಳ್ಳೋಕೆ ಅರ್ಜಿ ಹಾಕಿದ್ರೆ ಮೊದಲು 15,000 10,000 ರೂಪಾಯಲ್ಲಿ ಹಾಕೊಡುವು. 2006-7 ನಾನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ನಾವಿದ್ದಾಗ, ನನ್ನ ಕಾಲದಲ್ಲಿ ಅವರು ಉಪಮುಖ್ಯಮಂತ್ರಿಗಳಿದ್ದರು, ನಾವು ಅವರು ಇಬ್ಬರು ಸೇರಿ ಕೆಲಸ ಮಾಡಬೇಕಾದ್ರೆ ನಿಮಗೆ 10,000 ರೂಪಾಯಿನಲ್ಲಿ ಒಂದು TC ಹಾಕ್ಕೊಡ್ತಿದ್ದು. ಇವತ್ತು ಈ ಸರ್ಕಾರದಲ್ಲಿ ಎಷ್ಟು ರೂಪಾಯಿ ಕಟ್ಟಬೇಕು ನೀವು? ಒಂದು TC ಹಾಕ್ಸ್ಕೊಳ್ಳೋಕ್ಕೆ 2 ಲಕ್ಷ ರೂಪಾಯಿ ಕಟ್ಟಬೇಕು.
ಇದು ಈ ರೀತಿ ತೆರಿಗೆಗಳನ್ನು ನಿಮ್ಮ ಮೇಲೆ ಹಾಕ್ತಾರೆ. ಈಗ ಸಾಯಂಕಾಲ ಆಯಿತು ಅಂದರೆ ನೀವು ಶ್ರಮ ಪಟ್ಟಿರ್ತೀರಿ, ಏನೋ ಒಂದು ದೇಹಕ್ಕಾಗಿರೋ ದಂಡೆ ಸ್ವಲ್ಪ ಸರಿಪಡಿಸ್ಕೊಳ್ಳೋಣ ಅಂತೇಳಿ ಸಾಯಂಕಾಲ ಹೋಗ್ತೀರಿ. ಸಾಯಂಕಾಲ ಮದ್ಯದ ಅಂಗಡಿಗೆ ಹೋದರೆ ಮೊದಲು ಒಂದು ಕ್ವಾರ್ಟ್ರ್ ಬಾಟ್ಲಿಗೆ 50 ರೂಪಾಯಿ 40 ರೂಪಾಯಿ ಕೊಡುವ್ರಿ. ಈಗ ಏನಾದರೂ ಒಂದು ಕ್ವಾರ್ಟ್ರ್ ಬಾಟ್ಲಿ ತಗೊಳಕ್ಕೆ ಹೋದ್ರೆ 150 ರೂಪಾಯಿ ಕೊಡಬೇಕು. ಈ 150 ರೂಪಾಯಿನ ನಿಮ್ಮ ಹತ್ರ ಕಿತ್ಕೊಳ್ಳೋದು. ನಮ್ಮ ತಾಯಂದಿರಿಗೆ ನಿಮ್ಗೆ 2000 ಕೊಡ್ತಿದ್ದೀವಿ ಅನ್ನೋದು. ಇವ್ರ ಅಪ್ಪನ ಮನೆಯಿಂದೇನು ಕೊಡ್ತಾ ಇಲ್ಲ 2000 ರೂಪಾಯಿ. ನಮ್ಮ ತಾಯಂದ್ರು ಅರ್ಥ ಮಾಡ್ಕೊಂಡು ಈ ದುಡ್ಡು ನಿಮ್ಮ ದುಡ್ಡು, ನಿಮ್ಮ ಜೋಬಿಗೆ ಕೈ ಹಾಕಿ ನಿಮ್ಮ ಹತ್ರ ಪಿಕ್ ಪ್ಯಾಕೆಟ್ ಮಾಡಿ ನಿಮ್ಮ ದುಡ್ಡನ್ನು ತೆಗೆದು ನಮ್ಮ ತಾಯಂದ್ರಿಗೆ ದಾನ ಕೊಡ್ತಾವ್ರೆ. 2000 ಕೊಡ್ತಾ ಇದ್ದೀವಿ ನೋಡಿ ಅಂತೇಳಿ. ಅದರಿಂದ ಇದನ್ನೆಲ್ಲ ನಂಬ್ಕೊಳಕ್ಕೆ ಹೋಗಬೇಡಿ. ಚಾಪಾ ಕಾಗದದ ಬೆಲೆ ಇವತ್ತು ರೇಟ್ ಎಷ್ಟು ರೈಸ್ ಮಾಡಿದ್ರು? 50 ರೂಪಾಯಿ ಇದ್ದಿದ್ದು ಇವತ್ತು 500 ರೂಪಾಯಿ ತಗೊಂಡೋಗಿದ್ದಾರೆ. ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏನು ಮಾಡಿದ್ದಾರೆ? ಹೇಳ್ತಾ ಹೋದರೆ ಒಂದೊಂದು ಹೇಳ್ತಾ ಹೋಗ್ಬೋದು. ಅದರಿಂದ ಈ ಸರ್ಕಾರ ನಿಜವಾದ ಜನಪರವಾದಂಥ ಸರ್ಕಾರ ಅಲ್ಲ. ನರೇಂದ್ರ ಮೋದಿಯವರು ಪ್ರತಿ ಬಡ ಕುಟುಂಬಗಳ ಬದುಕಿಗೆ ಹಲವಾರು ರೀತಿಯ ಯೋಜನೆಗಳನ್ನು ತಂದಿದ್ದಾರೆ. ಆ ಯೋಜನೆಗಳನ್ನು ರಾಜ್ಯ ಸರ್ಕಾರಗಳು ಒಳ್ಳೆ ರೀತಿ ಬಳಕೆ ಮಾಡ್ಕೊಂಡ್ರೆ ಪ್ರತಿ ಕುಟುಂಬಗಳು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ, ಸಂಕಷ್ಟ ಇರ್ತಕ್ಕಂಥವ್ರಿಗೆ ಕೈ ಎತ್ತಿ ನೀವು ಕೊಡ್ತಕ್ಕಂಥ ಶಕ್ತಿಯನ್ನು ನಿಮಗೆ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸರ್ಕಾರ ಅಂದರೆ ಆ ರೀತಿ ಆಡಳಿತ ಕೊಡಬೇಕು. ನಿಮ್ಮನ್ನು 77 ವರ್ಷ ಆಗಿದೆ, ಈಗಲೂ ನಿಮ್ಮ ಕಷ್ಟ ಅಂತೇಳಿ ಇನ್ನೊಬ್ಬರ ಮುಂದೆ ಕೈಯೊಡ್ಡ ಪರಿಸ್ಥಿತಿಯನ್ನು ಈ ಸರ್ಕಾರಗಳು ಇಡೋದು. ಈ ಸರ್ಕಾರಗಳು ಯಾಕೆ ಬೇಕು? ಇನ್ನೆಷ್ಟು ವರ್ಷ ನೀವು ಇದೇ ರೀತಿ ಬದುಕ್ತೀರಿ ಬಡವರು? ಇದು ನನ್ನ ಒಂದು ಪಾಲಿಸಿ ಇರ್ತಕ್ಕಂಥದ್ದು. ಒಂದು ಸರ್ಕಾರ ಇವತ್ತು ನೀವು ಕೈ ಎತ್ತಿ ಇನ್ನೊಬ್ಬರು ಕಷ್ಟ ಅಂದರೆ ಕೊಡ್ತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನು ನಿಮಗೆ ಬೆಳೆಸ್ತಕ್ಕಂಥ ಸರ್ಕಾರ ಬೇಕಿವತ್ತು. ಆ ದೃಷ್ಟಿಯಿಂದ ನರೇಂದ್ರ ಮೋದಿಯವರಿಗೆ ಈ ಬಾರಿ ತಾವು ಬೆಂಬಲವನ್ನು ಇಡೀ ದೇಶದಲ್ಲಿ ಜನ ಏನು ಚರ್ಚೆ ಮಾಡ್ತಾ ಇದ್ದಾರೆ. ಅವರ ನಾಯಕತ್ವದಲ್ಲಿ ಈ ಎರಡು ಪಕ್ಷಗಳೊಂದು ಮೈತ್ರಿಯ ಒಂದು ಹೊಂದಾಣಿಕೆಯಿಂದ ಏನು ಹೋಗ್ತಾ ಇದ್ದೇವೆ. ಮೈತ್ರಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಸ್ವಾರ್ಥಕ್ಕೆ ಮಾಡಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂದರೆ ಗ್ರಾಮಾಂತರದ ನನ್ನ ಹಿರಿಯರು, ಯುವಕರು, ನನ್ನ ತಂಗಿನ ನೀವೇನು ಬೆಳೆಸಿದ್ದೀರಿ, ಅವರೇನು ದೊಡ್ಡ ಶ್ರೀಮಂತರಲ್ಲ, ನನ್ನ ತಂಗಿ ದೊಡ್ಡ ಶ್ರೀಮಂತರಲ್ಲ. ಆದರೆ ಅವರ ನಡವಳಿಕೆಯನ್ನು ನೋಡಿ ನೀವೇ ನಿಮ್ಮ ಕುಟುಂಬದ ಮಗಳು ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿವರೆಗೆ ಬೆಳೆಸಿದ್ದೀರಿ, ಉಳಿಸ್ಕೊಂಡಿದ್ದೀರಿ. ಇವತ್ತು ನಾನು ಈ ಒಂದು ವಿಷಯವನ್ನು ಯಾಕೆ ಹೇಳ್ತೇನೆ ಅಂದರೆ, ಈ ರೀತಿಯ ಒಂದು ಋಣದ ಭಾರವನ್ನು ನಮ್ಮಗಳ ಮೇಲೆ ಹೊರಿಸಿದ್ದೀರಿ. ಇವತ್ತು ಈ ಮೈತ್ರಿಯ ಒಂದು ಹಿನ್ನೆಲೆ ನಮ್ಮ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ನೀರಿನ ವಿಷಯದಲ್ಲಿ ನಮ್ಮಲ್ಲಿ ಉತ್ತಮವಾದ ನೀರಿನ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಸರ್ಕಾರಗಳು ಅದರ ಬಗ್ಗೆ ಪ್ರಾಮಾಣಿಕವಾಗಿ ಜನತೆಯ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಯಲ್ಲಿ ಕೆಲಸಗಳಾಗ್ತಾ ಇಲ್ಲ. ಇವತ್ತು ನಮ್ಮ ರಾಜ್ಯಕ್ಕೆ ಆಗಬೇಕಾದಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಯಲ್ಲಿ ನೀರಾವರಿಯ ಸೌಲಭ್ಯಗಳು, ಬಹುಶಃ ನಮ್ಮ ರೈತರಿಗೆ ಸರಿಯಾದ ರೀತಿ ನೀರು ದೊರಕಿದ್ರೆ ನೀವು ಯಾರ ಮುಂದೆ ಕೈ ಒಡ್ಡತಕ್ಕಂಥ ಪರಿಸ್ಥಿತಿ ಬರಲ್ಲ. ಒಂದು ನಿಮಗೆ ನೀರು ಕೊಡಬೇಕು, ಮತ್ತೊಂದು ನೀವು ಬೆಳೆದಂಥ ಬೆಳೆಗೆ ಉತ್ತಮವಾದಂಥ ಬೆಲೆ ಸಿಗಬೇಕು. ಈ ಎರಡು ಕಾರ್ಯಕ್ರಮವನ್ನು ನಮ್ಮ ರೈತರಿಗೆ ರಾಜ್ಯದಲ್ಲಿ ಕೊಟ್ಟರೆ ನೀವೇ ಸರ್ಕಾರವನ್ನು ಇವತ್ತು ಬೆಳೆಸ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇವತ್ತು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಮುಂದೆ ನಾನು, ರಾಘವಣ್ಣ, ನಾವೆಲ್ಲ ದೆಹಲಿಗೆ ಹೋಗ್ತಕ್ಕಂಥ ಒಂದು ವಾತಾವರಣ ಏನಿದೆ. ಈಗಾಗಲೇ ನಮಗೇನು ನಮ್ಮ ಭಾಗದಲ್ಲಿ ಚುನಾವಣೆ ಮುಗಿಸಿ ಬಂದಿದ್ದೇನೆ. ಮಂಡ್ಯದಲ್ಲಿ ನಾನು ಚುನಾವಣೆ ನಡೆಸಲಿಕ್ಕೆ ಹೋಗಲಿಲ್ಲ. ನನ್ನ ಚುನಾವಣೆ ನಡೆಸ್ತಕ್ಕಂಥದ್ದು ನಿಮ್ಮಂಥ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರು ನನ್ನ ಚುನಾವಣೆ ನಡೆಸಿದ್ರು. ನಾನು ಇಡೀ ರಾಜ್ಯದಲ್ಲಿ ಮೊದಲನೆಯ ಹಂತದ 14 ಅಭ್ಯರ್ಥಿಗಳ ಚುನಾವಣಾ ಪರವಾಗಿ ಸಮಯ ಮೀಸಲಿಟ್ಟಿದ್ದೆ. ಅಲ್ಲಿಯ ಮಂಡ್ಯ ಜಿಲ್ಲೆಯ ಜನತೆಯೇ ಅವರೇ ಚುನಾವಣೆ ನಡೆಸ್ಕೊಂಡು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಬಹುಶಃ 2.5 ಇಂದ 3 ಲಕ್ಷ ಹೆಚ್ಚಿನ ಮತದಲ್ಲಿ ಗೆಲ್ತಕ್ಕಂಥ ಅವಕಾಶ ನನಗಿದೆ. ಅದೇ ರೀತಿಯಲ್ಲಿ ನಮ್ಮ ರಾಘವೇಂದ್ರ ಅವರನ್ನು ತಾವು ಅಷ್ಟೇ ಬಹುಮತದಲ್ಲಿ ಗೆಲ್ಲಿಸ್ತಕ್ಕಂಥ ಅವಕಾಶ ಈ ಒಂದು ಗ್ರಾಮಾಂತರ ಕ್ಷೇತ್ರದ ನೀವು ಮನಸ್ಸು ಮಾಡಿದ್ರೆ, ನೀವೆಲ್ಲ ಮನಸ್ಸು ಮಾಡಿದ್ರೆ ನನ್ನ ತಂಗಿಗೆ ನೀವು ಗೌರವ ತಂದು ಕೊಟ್ಟಾಗೆ. ರಾಘವೇಂದ್ರ ಅವರಿಗೆ 1 ಲಕ್ಷ ಮತದ ಅಂತರದಲ್ಲಿ ನೀವು ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅಶೋಕ್ ನಾಯಕ್ ಅವರು ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ನನ್ನ ತಂಗಿಗೆ ನೀವೇನು ಬೆಳೆಸ್ಕೊಂಬಂದಿದ್ದೀರಿ ಅದೇ ರೀತಿಯಲ್ಲಿ ರಾಘವಣ್ಣಂಗೂ ಇವತ್ತು ನೀವೊಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಾಗೆ ಅಂತಕ್ಕಂಥ ಮಾತೇಳಿ ಉತ್ತಮವಾದಂಥ ಕ್ರಿಯಾಶೀಲ ವ್ಯಕ್ತಿ ಇದ್ದಾರೆ. ಯಾವುದೇ ರೀತಿಯ ಕಾಂಟ್ರವರ್ಸಿಗಳು ಅವರಲ್ಲಿಲ್ಲ. ಅವರಲ್ಲಿ ಒಳ್ಳೆಯ ಒಂದು ತನದಲ್ಲಿ ಇವತ್ತು ಯಾವುದೇ ರೀತಿಯ ಒಂದು ಅಹಮಿಲ್ಲದೆ ಒಂದು ಉತ್ತಮವಾದ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಅವರ ಗುರುತು, ಕಮಲದ ಗುರುತು, ಕ್ರಮ ಸಂಖ್ಯೆ ನಂಬರ್ 2.
ಅವ್ರು ಹೇಳಿದಂಥ ರೀತಿಯಲ್ಲಿ 2 ಬಾಕ್ಸ್ ಇರ್ತದೆ. 2 ಬಾಕ್ಸ್ನಲ್ಲಿ ಬಹುಶಃ ಎಡಗಡೆ ಇರ್ತಕ್ಕಂಥ ಬಾಕ್ಸು ಇರ್ತಕ್ಕಂಥದ್ದು 2ನೇ ನಂಬರು, ಬಲಗಡೆ ಇರ್ತಕ್ಕಂಥ ಬಾಕ್ಸ್ನಲ್ಲಿ ಇರ್ತಕ್ಕಂಥದ್ದು ಅವ್ರ ಚಿಹ್ನೆ ಇರಲ್ಲ. ಮೊದಲನೇ ಬಾಕ್ಸಲ್ಲಿ ನಿಮ್ಮ ಎಡಗಡೆ ಏನು ಬರುತ್ತೆ ಅಲ್ಲಿ ಅವ್ರ ಚಿಹ್ನೆ ಕಾಣ್ತದೆ ನಿಮಗೆ. ಆ 2ನೇ ನಂಬರಿಗೆ ಬಟನ್ ಒತ್ತಕ್ಕಂಥವ್ರ ಮುಖಾಂತರ ಹೆಚ್ಚಿನ ಬಹುಮತದಲ್ಲಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಡಿ. ಮತ್ತು ಅವ್ರು ಹೇಳಿದಂಥ ರೀತಿಯಲ್ಲಿ ಒಂದು ವಿಜಯೋತ್ಸವದ ಆಚರಣೆಗೆ ನಾನು ಸಹ ನಿಮ್ಮ ಜೊತೆ ಭಾಗವಹಿಸಿ ಅವತ್ತಿನ ದಿನ ನಿಮ್ಮೆಲ್ಲರ ಒಂದು ಆಶೀರ್ವಾದಕ್ಕೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬರ್ತೀವಿ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.